ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ದೀಕ್ಷಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕರವೇ ಜಿಲ್ಲಾಧ್ಯಕ್ಷ ಎಂಎಸ್ ರಾಮೇಗೌಡ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು. ನಂತರ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರ ಕಾಲದಲ್ಲಿ ಜಗಳೂರು ಮೊಹಮ್ಮದ್ ಇಮಾಮ್ ಸಾಹೇಬರ ಕೊಡುಗೆ ಅನನ್ಯವಾದದ್ದು. ಅವರು ಮಾಡಿದ ಅಭಿವೃದ್ಧಿಯ ಅಸ್ಮಿತೆ ಈಗಲೂ ಅಗಣಿತ ಎಂದು ಸ್ಮರಿಸಿದ್ರು. ಇನ್ನು ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ 27 ವರ್ಷಗಳಿಂದ ಅನೇಕ ಹೋರಾಟದ ಮೂಲಕ ಅನೇಕ ಕನ್ನಡ ಪರ ಜನಪರ ಕೆಲಸ ಮಾಡುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರ ಹಾಗೂ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡ ಅವರ ಪರಿಶ್ರಮದಿಂದ ಯಶಸ್ವಿಯಾಗಿದ್ದು, ಇನ್ನಷ್ಟು ಕಾರ್ಯಕರ್ತರು ಸಂಘಟನೆ ಬಲಪಡಿಸಬೇಕಿದೆ. ಇದೇ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ದಾವಣಗೆರೆ ನಗರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕನ್ನಡ ದೀಕ್ಷಾ ಕಾರ್ಯಕ್ರಮ ನಡೆಯಲಿದ್ದು, ಪ್ರತಿಯೊಬ್ಬ ತಾಲೂಕು ಮತ್ತು ಗ್ರಾಮ ಘಟಕದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಅದರಲ್ಲಿ ಕನ್ನಡ ಸೇವೆ ಮಾಡೋದಕ್ಕೆ ಯಾರಾದ್ರೂ ಒಂದು ಮಂದೇ ಬರ್ತಾರೆ. ಏನಾಗಿದೆ ನಮ್ಮ ಸಂಘಟನೆ ಒಳಗೆ ಅಂದ್ರೆ ಗೌರವಿಸುವಂಥದ್ದು, ಗುರುಸುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾನೆ ಬಂದಿದೆ. ತಪ್ಪು ಮಾಡಿದಾಗ ಕಿವಿ ಹಿಂಡಿ ಬುದ್ಧಿ ಹೇಳುವಂತ ಕೆಲಸನೂ ಮಾಡ್ತಾ ಬಂದಿದೆ. ಆ ತಪ್ಪಿನ ದಾರಿಯಲ್ಲಿ ಇವತ್ತು ತಾಲೂಕ್ ಸಮಿತಿ, ಇದು ತಾಲೂಕು ಅಧ್ಯಕ್ಷರು ಒಬ್ಬರೇ ಹೊಣೆ ಹೊರಂಗಿಲ್ಲ. ಇದು ಹೊಣೆ ತಾಲೂಕ್ ಪದಾಧಿಕಾರಿಗಳು ಜವಾಬ್ದಾರಿಯನ್ನು ತಗೊಂಡು ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಕರೆತರುವ ಮೂಲಕ ಯಶಸ್ವಿಗೊಳಿಸಿದ್ದಾರೆ. ಅದರಲ್ಲೂ ಬೆಳಗಾವಿಯ ಕನ್ನಡದ ದೀಕ್ಷೆ ಕಾರ್ಯಕ್ರಮ 2 ಗಂಟೆ ಸಾಲದು. ಅಷ್ಟು ಅದ್ಭುತವಾಗಿ, ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ವ್ಯವಸ್ಥಿತವಾಗಿ ಒಂದೊಂದು ತಾಲೂಕಿಂದ 300ರಿಂದ 500 ಜನ ಕರ್ಕೊಂಡ್ಬರುವಂತ ವ್ಯವಸ್ಥೆಯನ್ನ ಮಾಡಿ ದಾವಣಗೆರೆ ಕರ್ನಾಟಕದಲ್ಲಿ ಬೆಳಗಾವಿ ಇತಿಹಾಸವನ್ನ ನಾರಾಯಣಗೌಡ ತಲೆಯಲ್ಲಿ ತುಂಬಿದ್ದಾರೆ. ಆ ದಾಖಲೆಯನ್ನ ನಾವು ದಾವಣಗೆರೆಯ ಹೃದಯ ಭಾಗ, ಕರ್ನಾಟಕದ ಹೃದಯ ಭಾಗ ದಾವಣಗೆರೆ, ಆ ದಾಖಲೆಯನ್ನು ಮುರಿಬೇಕು ಅಂತೇಳಿ ನನ್ನ ಆಸೆಗೆ ನೀವು ತಣ್ಣೀರನ್ನ ಚೆಲ್ತಾ ಇದ್ದೀರಿ. ಇದು ಸುಮ್ಮನೆ ಹಿಂಗೆ ಸಭೆ ಕರೆಯಲಿ ಅಂತೇಳಿ ಹೇಳಿದಂತ ಸಭೆ ಅಲ್ಲ. ಇನ್ನು ಇದೇ ವೇಳೆ ವಿವಿಧ ಘಟಕಗಳ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪಿಂಜಾರ್ ಸಂಘದ ಅಧ್ಯಕ್ಷ ಬಂಗ್ಲೆ ಪರ್ವೀಸ್, ಕರವೇ ಜಿಲ್ಲಾ ಘಟಕದ ಮಹಿಳಾ ಅಧ್ಯಕ್ಷೆ ಬಸಮ್ಮ, ತಾಲೂಕು ಅಧ್ಯಕ್ಷ ಎಂವೈ ಮಹಾಂತೇಶ್, ಮಹಿಳಾ ಅಧ್ಯಕ್ಷೆ ಶಹಿನಾ ಬೇಗಂ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಗೋಪಾಲ್ ದೇವರ್ಮನೆ, ಜಿಲ್ಲಾ ಕಾರ್ಯದರ್ಶಿ ಕರಿಬಸವರಾಜು, ಕರವೇ ಪದಾಧಿಕಾರಿಗಳಾದ ಲುಕ್ಮಾನುಲ್ಲಾ ಖಾನ್, ಸುರೇಶ್ ಸಂಗೊಳ್ಳಿ, ಹಾಫಿಜುಲ್ಲಾ, ಮುನ್ನಾ, ವಕೀಲ ಆರೋಬ್ಲೇಶ್, ಹರ್ಷವರ್ಧನ್, ಜಗದೀಶ್, ಎಂಡಿ ಅಬ್ದುಲ್ ರಹೀಬ್, ಲಿಂಗರಾಜ್, ಶಿವಾಜಿ, ಚಂಪಾವತಿ, ಫರ್ಜಾನಾ, ಮಂಜುಳಾ, ಗಾಯತ್ರಮ್ಮ, ಲಕ್ಷ್ಮಿ, ಸೈಯದ್ ವಾಸಿಂ, ಬೆಸ್ಕಾಂ ಇಲಾಖೆ ಸಿಬ್ಬಂದಿ ಲೋಕೇಶ್ ಸೇರಿದಂತೆ ವಿವಿಧ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಮತ್ತಿತರರಿದ್ದರು.